ಮಾಡೋಕ್ಕಾಗ್ತಾ ಇಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಅವ್ರು ಬೆಳೆದ ಬೆಳೆಗೆ ಒಂದದ್ದು ಬೆಳೆಗೆ ನೀರು ಬೇಕು, ಬೆಳೆದ ಬೆಳೆಗೆ ಗೋಡೌನ್ ಬೇಕು. ಪ್ರತಿಯೊಂದು ಹಳ್ಳಿಯಲ್ಲಿ ಇವತ್ತು ಪಾಪ ಏನಾಗಿದೆ ಅಂದರೆ ರೈತ ಬೆಳೆದ ಬೆಳೆಯನ್ನ ತೆಗೆದು ಇಡೋದಕ್ಕಾಗಿ ಅವ್ರಿಗೆ ಅವಕಾಶ ಇಲ್ಲ. ಇವತ್ತು ಗೊಂಜಾಳ ಬೆಳೀಲಿ, ನವಣಿ ಬೆಳೀಲಿ, ಹತ್ತಿ ಬೆಳೀಲಿ, ಜೋಳ ಬೆಳೀಲಿ, ಗೋಧಿ ಬೆಳೀಲಿ, ಯಾವ ಬೆಳೆ ಬೆಳೆದನ್ನು ಬೆಳೀಲಪ್ಪ, ಅದು ಅವ್ನು ಇಟ್ಕೊಳ್ಳಿಕ್ಕೆ ಜಾಗ ಇಲ್ಲ. ಯಾಕಂದರೆ ಬಡತನ ಕಾರಣಕ್ಕಾಗಿ ಸಣ್ಣ ಸಣ್ಣ ಮನೆಗಳದ್ರಲ್ಲಿ ಅವನ ಹೆಂಡತಿ ಮಕ್ಕಳು ದನ ಕರ ಅವರೇ ಇಟ್ಕೊಳ್ಳೋದು ಕಷ್ಟದ ಅದ್ರೊಳಗೆ. ಇನ್ನು ಮತ್ತು ಬೆಳೆದ ಬೆಳೆಯನ್ನು ಒಂದು 4 ವರ್ಷ ಇಟ್ಕೊಂಡು ಮಾರ್ದನಂತಂದ್ರೆ ಸಾಧ್ಯ ಇಲ್ಲ ಅಂತಂದ್ರೆ ಇದು ಭಾಳ ಮಹತ್ವದ ಇದು. ಅದನ್ನು ಇವತ್ತು ನಮ್ಮ ಮೋದಿಜಿಯವರು ಅಂತ ನಿಮ್ಗೆ ಗೊತ್ತದ, ಒಂದು ಕಂಪ್ನಿಗೆ ಕೊಡಬೇಕಪ್ಪ ಇದನ್ನು ರೈತನ ಈ ರೈತ ಭೂಮಿಯನ್ನು ಬೆಳೆಯನ್ನು ಭೂಮಿಗಳ ಸಹಿತ ಅಂತ ಏನೋ ಕಾನೂನು ಮಾಡಲಿಕ್ಕೆ ಹೋದರು. ಅದಕ್ಕೆ ನಮ್ಮ ರೈತರು ಸ್ವಲ್ಪ ತಿಳುವಳಿಕಿದ್ದಂಥ ರೈತರು ಅದನ್ನು ವಿರೋಧ ಮಾಡಿದರು. ವರ್ಷಗಟ್ಟಲೆ ಕಡೆಗೆ ಅದು ರದ್ದು ಮಾಡಿಸಿ ಬಾಸು ಇಳಿಸಿದ್ರು. ನಾನು ಕನ್ವಿನ್ಸ್ ಮಾಡೋರಿಗೆ ತಪ್ಪಿನೋನು ನನ್ನ ತಪಸ್ತಾ ವಿಫಲ ಆಯ್ತು ಅಂತ ಏನೋ ಹೇಳಿ ದೊಡ್ಡ ಮಾತು ಹೇಳಿ ಆ ಕಾನೂನನ್ನು ನಮ್ಮ ಮೋದಿಜಿಯವ್ರು ಹಿಂದೆ ತಕ್ಕೊಳ್ಳಿ. ಆದರೆ ಈಗ ಹಿಂದೆ ತಗೊಳ್ಳೋದು ಮುಖ್ಯ ಅಲ್ಲ. ಈ ಒಂದು ಮಿನಿಮಮ್ ಪ್ರೈಸ್ ರೇಟ್ ಬೆಂಬಲ ಬೆಲೆ ಈಗ ಮತ್ತು ಸ್ಟ್ರೈಕ್ ಅದಾರ ರೈತರು. ಡೆಲ್ಲಿ ಬಾರ್ಡರ್ ಮೇಲೆ ಸದ್ ನಡೆದು ನಿಮಗೆ ಗೊತ್ತದ ನಮಗೆ ಗೊತ್ತದ, ಅದ್ರೊಳಗೆ ಬಿಡ್ತಾ ಇಲ್ಲ ಅವ್ರನ್ನ. ಅವ್ರ ಒಳಗೆ ಬರ್ದಂಗೆ ಬಾರ್ಡರ್ ಕಟ್ಟಿಬಿಟ್ಟಿದ್ದಾರೆ, ಬಾರ್ಡರ್ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಒಳಗೆ ಯಾರೂ ಬರಬಾರ್ದಪ್ಪ ಇಲ್ಲಿ ಹೊರಗಿನವರು ರೈತರು ಅದರಲ್ಲೂ ಅಂತೇಳಿ. ಆದರೂ ನಾವು ರೈತ ಪರ ಅಂತ ಅವ್ರು ಹೇಳ್ಕೊಳ್ತಿರ್ತಾರೆ ಮೋದಿಜಿಯವರು. ಆದರೆ ರೈತರ ಮೇಲೆ ಈಗ ನೀವು ನೋಡಿದ್ರಿ ಗ್ಯಾಸ್ ಗುಂಡುಗಳನ್ನು ಇನ್ನುಳಿದುಗಳನ್ನು ಅವು ಏನಪ್ಪ ಅಂತಂದ್ರೆ ಕಬ್ಬಿಣದ ಚೂರುಗಳಿರುತ್ತಿರುವಂಥ ಪೆಲೆಟ್ ಗುಂಡುಗಳನ್ನು ಹಾರಿಸೋದನ್ನು ನೋಡಿದ್ವಿ. ಅನೇಕ ಕಣ್ಣುಗಳಿಗೆ ರೈತರಿಗೆ ಪೆಟ್ಟಾಗಿದೆ. ಈಗ 4 ಜನ ರೈತರು ಸತ್ತಿದ್ದಾರೆ. ಈಗ ಸ್ವಲ್ಪ ಏನೋ ನಿಂತಿದ್ದಾರೆ ಏನು ಮಾಡೋಣ ಅಂತೇಳಿ. ಮತ್ತು ಈಗ ಕೋರ್ಟಿಗೆ ಹೋಗಿದ್ರು, ಇದು ಸಲ ನಮಗೆ ಅನುಕೂಲ ಕೊಡ್ತಾ ಇಲ್ಲ ಅಂತೇಳಿ. ಈಗ ಹೈಕೋರ್ಟ್ನಲ್ಲಿ ಕೇಸು ಅದಾವೆ. ಅದೇನಾಗ್ತದೆ ನೋಡ್ರು. ಆದರೆ ಇಲ್ಲಿ ಏನಪ್ಪ ಅಂತಂದ್ರೆ ರೈತರ ಬದುಕಿಗೆ ಬೆಳ್ಳಿಗಿದ್ದಾರೆ. ಇವತ್ತು ನೀವು ಒಬ್ಬ ನಿಮ್ಮ ಲೀಡರು ರಾಹುಲ್ ಗಾಂಧಿ ಇದ್ದಂಥವರು ನ್ಯಾಯ ಒಂದು ಯಾತ್ರೆಯಲ್ಲಿ ಹೇಳಿದ್ದಾರೆ, ಇಲ್ಲಪ್ಪ ನಾವು MSP ತರ್ತೀವಿ ಅಂತೇಳಿ. ಮತ್ತು ಕೃಷಿ ನಿಮ್ಮ ಸರ್ಕಾರದಲ್ಲಿ ಅಂದರೆ ಸ್ಟೇಟ್ ಸರ್ಕಾರದಲ್ಲಿ ಅದು ಅದಕ್ಕೆ ನೀವು MSPಯನ್ನು ಘೋಷಣೆ ಈಗ ಮಾಡಿದರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೆಂಗೆ ಆಗ್ತದೆ. ಈ ಚುನಾವಣೆ ದೃಷ್ಟಿಯಿಂದ ನಿಮ್ಗೆ ಹೆಲ್ಪ್ ಆಗ್ತದೆ ಕರ್ನಾಟಕದಲ್ಲಿ ಅಂತ. ರೈತರು ಮುಖ್ಯವಾಗಿ ಬೆಳೆಗೆ ಅದನ್ನು ಈಗ ನೀವು ಸಿರಿಧಾನಿಗೆ ಇಷ್ಟು ಕೊಟ್ಟಿವಿ, 150 ಕೊಟ್ಟಿವಿ, 750 ಸೀಟ್ಗಳು ತುಂಬ ಹೊರದ್ವಿ, ನೌಕರಿ ಕೂಡ ಹೊರದ್ವಿ, ಏನೆಲ್ಲ ಒಂದು ಲಿಸ್ಟ್ ಹಾಕಿದ್ರಿ ಇವತ್ತಿನ ಅಡ್ವರ್ಟೈಸ್ಮೆಂಟ್ದಲ್ಲ. ಇವೆಲ್ಲ ಅಡ್ವರ್ಟೈಸ್ಮೆಂಟ್ಗಳಿಗಿಂತಲೂ ನೀವು ರೈತರ ಮನಸ್ಸು ಒಂದೇ ಪೆಟ್ಟು ಗೆಲ್ಲಬೇಕಾಗಿತ್ತು ಅಂದರೆ MSPಯನ್ನು ಅದನ್ನು ಇವತ್ತು ನೀವು ಕಾನೂನು ಮಾಡಬೇಕು ಅನ್ನುವಂಥದ್ದು. ಇದು ನಿಮಗೆ ಸಾಧ್ಯನಾ, ಇದು ಮಾಡಲಿಕ್ಕೆ ಆಗ್ತದನ ಅಂತ ಅನೇಕ ಇವತ್ತಿನ ಲೀಡರ್ಗಳು ಕೇಳ್ತಾ ಇದ್ದಾರೆ. BJPಯವರು ಸಹಜವಾಗಿ ಕೇಳ್ತಾ ಇದ್ದಾರೆ, ನಮಗಿಂತ ಸಾಧ್ಯ ಇಲ್ಲ, ನಿಮಗೆ ಆಗ್ತದೆ ಅನ್ನುವಂಥದ್ದು ಪ್ರಶ್ನೆ ಮಾಡ್ಬೋದು. ಆದರೆ ಅವ್ರಿಗೂ ಒಂದು ಭಯ. ಯಾಕಪ್ಪ ಅಂದ್ರೆ ನೀವು ಇದ್ದಂಥವ್ರು ಒಂದು ರೀತಿ ಇದ್ದಂಗಿದ್ದೀರಿ, ಸಡನ್ ಮಾಡಿಬಿಟ್ರಪ್ಪ ಅಂದ್ರೆ ನಮ್ಮದು ಲಾಸ್ ಆಯಿತು, ಲೋಕಸಭಾ ಚುನಾವಣೆ ನಾವು ಸೋಲ್ತೀವಿ ಅನ್ನುವಂಥ ಭಯನೂ ಅವರಿಗೆ ಕಾಡ್ತಾ ಇರ್ಬೋದು. ಹೀಗಾಗಿ ಏನಪ್ಪ ಅಂತಂದ್ರೆ ಇದೊಂದು ಈ ಸಂದರ್ಭದಲ್ಲಿ ನಾವು ವಿಚಾರ ಮಾಡುವಂಥದ್ದಾಗಿದಂತೆ. ಅದಕ್ಕೆ ಇದನ್ನ ಯಾಕೆ ನೀವು ಮಾಡಬಾರದಪ್ಪ MSPಯನ್ನು ಅನ್ನುವಂಥದ್ದು ಪ್ರಶ್ನೆ ಅದ ಇವತ್ತು. ಅದು ಭಾಳ ಮುಖ್ಯ ಆಗಿದೆ ಇವತ್ತು. ಯಾಕಪ್ಪ ಅಂತಂದ್ರೆ ರೈತರಿಗೆ ಮಾರ್ಕೆಟೇ ಇಲ್ಲ, ಅದು ನಿಮಗೂ ಗೊತ್ತದ.